ICU ಅಂತೆಲ್ಲ ಹೋಗಿ ಬರ್ತಾ ಇರಿ. ಅಕ್ಕಪಕ್ಕದವರು ನೆಂಟರು ಯಾರಾದ್ರೂ ಕಾಯಿಲೆಯಿಂದ ಬಿದ್ದರೆ ಖಂಡಿತ ಹೋಗಿ ನೋಡಿ ಬನ್ನಿ. ಅವರಿಗೋಸ್ಕರ ಅಲ್ಲ, ನಿಮಗೋಸ್ಕರ. ಅಲ್ಲಿ ಯಾರದ್ದೋ ಮುಖ ಹೀಗೆ ತೆರೆದುಕೊಂಡಿರುತ್ತೆ, ಚರ್ಮವೆಲ್ಲ ಜೋತು ಬಿದ್ದಿರುತ್ತೆ ಮತ್ತು 10 ಕಡೆ ಸೂಜಿಗಳನ್ನ ಚುಚ್ಚಿರುತ್ತಾರೆ. ಎಲ್ಲಿ ಚುಚ್ಚಿರುತ್ತಾರೋ ಅಲ್ಲೆಲ್ಲ ರಕ್ತ ಹೆಪ್ಪುಗಟ್ಟಿ ಕಪ್ಪಗಾಗಿರುತ್ತದೆ. ಆಕ್ಸಿಜನ್ ಕೊಡ್ತಿದ್ರೆ ಆ ಕ್ಲಿಪ್ ಹಾಕಿರೋ ಜಾಗದಲ್ಲಿ ಮೂಗು ಪೂರ್ತಿ ಕಪ್ಪಗಾಗಿ ಬಿಟ್ಟಿರುತ್ತೆ. ಬಹಳ ದಿನ ಅಲ್ಲೇ ಮಲಗಿದ್ರೆ ಬೆಡ್ ಸೂಸ್ ಆಗುತ್ತೆ, ಬರೀ ಅಲ್ಲೇ ಬಿದ್ದಿರೋ ಕಾರಣಕ್ಕೆ. ಆ ಗಾಯಗಳು ಹೆಚ್ಚಾದರೆ ಗ್ಯಾಂಗ್ರೀನ್ ಆಗುತ್ತೆ. ಆ ಹೊದಿಕೆ ಕೆಳಗೆ ಏನಿದೆ ಅಂತ ನೋಡೋಕು ಮನಸ್ಸು ಬರಲ್ಲ. ಹೊರಗಡೆ ಕಾಣೋದೇ ಅಷ್ಟು ಭಯಾನಕವಾಗಿರುತ್ತದೆ. ಎಲ್ಲರೂ ಕೊನೆಗೆ ಅಲ್ಲೇ ಹೋಗಿ ಸಾಯ್ತಾರೆ. ಇವರೆಲ್ಲ ಯಾರು ಗೊತ್ತಾ? ಜೀವನವನ್ನ ಅತಿ ಸುರಕ್ಷಿತವಾಗಿ ಬದುಕಿದವರು. ಹೇಗೂ ಕೊನೆಗೆ ಹಾಗೆಯೇ ಸಾಯೋದಿದ್ರೆ ಆವೇಶದಿಂದ ಬದುಕಿ ಅಬ್ಬರದಿಂದ ಸಾಯಿರಿ. ಹೇಡಿತನ ಮತ್ತು ಉದಾಸೀನತೆ, ಈ ಎರಡನ್ನೂ ಬದುಕಿನಿಂದ ದೂರ ಇಡಿ. ಹೇಡಿತನ ಅಂದ್ರೆ ಭಯ, ಉದಾಸೀನತೆ ಅಂದ್ರೆ ಉಗುರು ಬೆಚ್ಚಗಿನ ನೀರಿದ್ದ ಹಾಗೆ. ಅದು ಉರಿಯೋಕೂ ಆಗಲ್ಲ, ಸುಡೋಕೂ ಆಗಲ್ಲ.